ನಮಸ್ಕಾರ ಪ್ರಿಯ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಾವು 100+ ಎಫ್ ಲೆಟರ್ ವರ್ಡ್ಸ್ಗಳನ್ನು ನೋಡೋಣ ವಿತ್ ಕನ್ನಡ ಮೀನಿಂಗ್. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಓಕೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲ ವರ್ಡ್ ಫ್ಯಾಕ್ಟರಿ. ಫ್ಯಾಕ್ಟರಿ ಅಂದ್ರೆ ಕಾರ್ಖಾನೆ. ಕಾರ್ಖಾನೆಗೆ ನಾವು ಇಂಗ್ಲಿಷ್ನಲ್ಲಿ ಫ್ಯಾಕ್ಟರಿ ಅಂತ ಕರೆಯುತ್ತೇವೆ. ನೆಕ್ಸ್ಟ್ ವರ್ಡ್ ಫೇಸ್. ಫೇಸ್ ಅಂದ್ರೆ ಮುಖ. ಮುಖಕ್ಕೆ ನಾವು ಫೇಸ್ ಎಂದು ಕರೆಯುತ್ತೇವೆ. ಫೆಸಿಲಿಟಿ. ಫೆಸಿಲಿಟಿ ಅಂದ್ರೆ ಸೌಲಭ್ಯ. ಸೌಲಭ್ಯ ಅಂದ್ರೆ ಫೆಸಿಲಿಟಿ ಅಂತ ಇಂಗ್ಲಿಷ್ನಲ್ಲಿ ಕರೆಯಲಾಗುತ್ತೆ. ಫ್ಯಾಕ್ಟ್. ಫ್ಯಾಕ್ಟ್ ಅಂದ್ರೆ ವಾಸ್ತವ. ವಾಸ್ತವ ಅಂದ್ರೆ ಫ್ಯಾಕ್ಟ್. ಯಾವುದು ವಾಸ್ತವವಾಗಿ ಸತ್ಯವಾಗಿರುತ್ತೋ ಅದನ್ನ ಇಂಗ್ಲಿಷ್ನಲ್ಲಿ ಫ್ಯಾಕ್ಟ್ ಅಂತ ಕರೆಯುತ್ತಾರೆ. ಫ್ಯಾಕ್ಟರ್ ಅಂದ್ರೆ ಅಂಶ. ಫ್ಯಾಕ್ಟರ್ ಅಂದ್ರೆ ಅಂಶ. ಫ್ಯಾಕಲ್ಟಿ ಅಂದ್ರೆ ಸಿಬ್ಬಂದಿ. ಫ್ಯಾಕಲ್ಟಿ ಅಂದ್ರೆ ಸಿಬ್ಬಂದಿ. ಫೇತ್. ಫೇತ್ ಅಂದ್ರೆ ನಂಬಿಕೆ. ಫೇತ್ ಅಂದ್ರೆ ನಂಬಿಕೆ. ಫೇಲ್ ಅಂದ್ರೆ ಅನುತ್ತೀರ್ಣ. ಅನುತ್ತೀರ್ಣಕ್ಕೆ ನಾವು ಫೇಲ್ ಅಂತ ಕರಿತೀವಿ. ಎಕ್ಸಾಮ್ಸ್ ನಲ್ಲಿ ಫೇಲ್ ಆಗುವುದು, ಅದರ ಅರ್ಥ ಉತ್ತೀರ್ಣ. ಉತ್ತೀರ್ಣ ಅಂದ್ರೆ ಏನು? ಪಾಸ್. ಅನುತ್ತೀರ್ಣ ಅಂದ್ರೆ ಫೇಲ್ ಆಗುವುದು ಅಂತ ಅರ್ಥ. ಫೇಲ್ಯೂರ್ ಅಂದ್ರೆ ವೈಫಲ್ಯ. ಫೇಲ್ಯೂರ್ ಅಂದ್ರೆ ವೈಫಲ್ಯ, ಅನುತ್ತೀರ್ಣ ಅಂತನೂ ಕರಿಬಹುದು. ಫೇರ್ ಅಂದ್ರೆ ನ್ಯಾಯೋಜಿತ. ಫೇರ್ ಅಂದ್ರೆ ನ್ಯಾಯೋಜಿತ. ಫೇರ್ ಅಂತ ಹೇಳಿದ್ರೆ ನ್ಯಾಯ ಅಂತ ಅರ್ಥ. ನ್ಯಾಯ ಅನ್ಯಾಯ ಅಂತ ಕರೆಯಲಾಗುತ್ತಲ್ಲ, ಆ ತರ ಫೇರ್ ಅಂದ್ರೆ ನ್ಯಾಯ, ಅನ್ಫೇರ್ ಅಂದ್ರೆ ಅನ್ಯಾಯ, ಈ ತರ ಅರ್ಥ. ಫಲ್ ಅಂದ್ರೆ ಬೀಳುತ್ತದೆ. ಫಲ್ ಅಂದ್ರೆ ಬೀಳುವುದಕ್ಕೆ ನಾವು ಫಲ್ ಅಂತ ಕರೀತೀವಿ. ಫಲ್ ಅಂದ್ರೆ ಯಾವುದೇ ವಸ್ತು ಮೇಲೆಯಿಂದ ಕೆಳಗೆ ಬೀಳುವುದಕ್ಕೆ ನಾವು ಫಲ್ ಅಂತ ಹೇಳಲಾಗುತ್ತೆ. ಫ್ಯಾಮಿಲಿಯರ್ ಅಂದ್ರೆ ಪರಿಚಯ. ಫ್ಯಾಮಿಲಿಯರ್ ಅಂದ್ರೆ ಪರಿಚಯ. ಫ್ಯಾಮಿಲಿ ಅಂದ್ರೆ ಕುಟುಂಬ. ಫ್ಯಾಮಿಲಿ ಅಂದ್ರೆ ಕುಟುಂಬ. ಫೇಮಸ್ ಅಂದ್ರೆ ಖ್ಯಾತಿ. ಫೇಮಸ್ ಅಂದ್ರೆ ಖ್ಯಾತಿ, ಖ್ಯಾತ ಅಂತ ಅರ್ಥ. ಫ್ಯಾನ್ ಅಂದ್ರೆ ಅಭಿಮಾನಿ. ಫ್ಯಾನ್ ಅಂದ್ರೆ ಅಭಿಮಾನಿ. ಅಭಿಮಾನಿ ಕೂಡ ಹೌದು, ಹಾಗೆ ಗಾಳಿ ಬರಿಸೋದಕ್ಕೆ ಯೂಸ್ ಮಾಡ್ತೀವಲ್ಲ ಅದನ್ನು ಕೂಡ ಫ್ಯಾನ್ ಅಂತಾನೆ ಕರೆಯೋದು. ಫಾಸ್ಟ್ ಅಂದ್ರೆ ವೇಗವಾಗಿ. ಫಾಸ್ಟ್ ಅಂದ್ರೆ ವೇಗವಾಗಿ, ವೇಗ ಅಂತ ಅರ್ಥ. ಫಾರ್ ಅಂದ್ರೆ ದೂರ. ಫಾರ್ ಅಂದ್ರೆ ದೂರ. ಈಸ್ ವೆರಿ ಫಾರ್ ಫ್ರಮ್ ಹಿಯರ್ ಅಂತ ಸೆಂಟೆನ್ಸ್ ಮಾಡಬಹುದು. ಫಾರ್ ಅಂದ್ರೆ ದೂರವಾಗಿದ್ದಾನೆ, ಅವನು ಇಲ್ಲಿಂದ ತುಂಬಾ ದೂರವಾಗಿದ್ದಾನೆ ಅಂತ ಹೇಳ್ಬೇಕಾದ್ರೆ ಫಾರ್ ಅಂತ ಬಳಸಲಾಗುತ್ತೆ. ಇಟ್ ಈಸ್ ವೆರಿ ಫಾರ್ ಫ್ರಮ್ ಹಿಯರ್ ಅಂದ್ರೆ ಯಾವುದೇ ಒಂದು ಊರು ತುಂಬಾ ದೂರವಾಗಿದೆ ಅಂತ ಹೇಳ್ಬೇಕಾದ್ರೆ ಅವಾಗ ಅದು ತುಂಬಾ ದೂರವಾಗಿದೆ ಅಂತ ಹೇಳ್ಬೇಕಾದ್ರೆ ಫಾರ್ ಅಂತಾನೆ ಬಳಸಲಾಗುತ್ತೆ. ದಿಸ್ ಸಿಟಿ ಇಸ್ ಫಾರ್ ಫ್ರಮ್ ಹಿಯರ್ ಅಂತ ಹೇಳಿದ್ರೆ ಆ ಸಿಟಿ ಇಲ್ಲಿಂದ ತುಂಬಾ ದೂರವಾಗಿದೆ, ದೂರದಲ್ಲಿದೆ ಅಂತ ಅರ್ಥ. ಫಾರ್ಮ್ ಅಂದ್ರೆ ಖುಷಿ. ಫಾರ್ಮ್ ಅಂದ್ರೆ ಕೃಷಿ. ಫಾರ್ಮಿಂಗ್ ಅಂತ ಹೇಳ್ತಾರೆ. ಅಂದ್ರೆ ಫಾರ್ಮಿಂಗ್ ಅಂದ್ರೆ ಕೃಷಿ ಮಾಡುವುದಕ್ಕೆ ನಾವು ಫಾರ್ಮಿಂಗ್ ಅಂತ ಕರಿತೀವಿ. ಅದೇ ಫಾರ್ಮ್ ಅಂದ್ರೆ ಓನ್ಲಿ ಕೃಷಿ ಅಂತ ಅರ್ಥ. ಫಾರ್ಮರ್ ಅಂದ್ರೆ ಕೃಷಿ ಮಾಡುವವರನ್ನು, ಅಂದ್ರೆ ರೈತರನ್ನು ನಾವು ಫಾರ್ಮರ್ ಅಂತ ಕರೆಯಲಾಗುತ್ತೆ. ಫ್ಯಾಟ್ ಅಂದ್ರೆ ಕೊಬ್ಬು. ಫ್ಯಾಟ್ ಅಂದ್ರೆ ಕೊಬ್ಬು. ನೀವು ಯಾರಾದ್ರೂ ದಪ್ಪ ಆಗಿದ್ದರೆ ಅಂದ್ರೆ ಅವರಲ್ಲಿ ಕೊಬ್ಬು ಜಾಸ್ತಿ ಆಗಿರುತ್ತೆ, ಅದಕ್ಕಾಗಿ ಈಸ್ ಅ ಫ್ಯಾಟ್ ಮ್ಯಾನ್ ಅಂತ ಕರೆಯಲಾಗುತ್ತೆ ಅವ್ರನ್ನ. ಕೊಬ್ಬು ಅಂದ್ರೆ ಅದೇ ಜಾಸ್ತಿ ದಪ್ಪ ಇದ್ರೆ ಅವರಲ್ಲಿ ಕೊಬ್ಬು ಜಾಸ್ತಿ ಇದೆ ಅಂತ ಅರ್ಥ. ಫ್ಯಾಟ್ ಅಂದ್ರೆ ಕೊಬ್ಬು ಅಥವಾ ದಪ್ಪ ಅಂತಾನು ಅರ್ಥ. ಫೇಟ್ ಅಂದ್ರೆ ವಿಧಿ. ಫೇಟ್ ಅಂದ್ರೆ ವಿಧಿ. ಫಾದರ್ ಅಂದ್ರೆ ತಂದೆ. ಫಾದರ್ ಅಂದ್ರೆ ತಂದೆ. ಫಾಲ್ಟ್ ಅಂದ್ರೆ ತಪ್ಪು. ಫಾಲ್ಟ್ ಅಂದ್ರೆ ತಪ್ಪು. ಫೇವರ್ ಅಂತ ಹೇಳಿದ್ರೆ ಒಲವು. ಫೇವರ್ ಅಂದ್ರೆ ಒಲವು ಅಂತ ಅರ್ಥ. ಫೇವರೇಟ್ ಅಂದ್ರೆ ನೆಚ್ಚಿನ. ಇಸ್ ಮೈ ಫೇವರೇಟ್ ಮೂವಿ ಅಂತ ಹೇಳ್ತೀವಲ್ಲ, ಇದು ನನ್ನ ನೆಚ್ಚಿನ ಮೂವಿ, ನಾನು ಇಷ್ಟಪಡುವಂತಹ ಮೂವಿ ಅಂತ ಅರ್ಥ. ಫೇವರೇಟ್ ಅಂದ್ರೆ ನೆಚ್ಚಿನ, ಇಷ್ಟಪಡುವ ಅಂತ ಅರ್ಥ. ಫಿಯರ್ ಅಂದ್ರೆ ಭಯ. ಫಿಯರ್ ಅಂದ್ರೆ ಭಯ. ಫೀಚರ್ ಅಂದ್ರೆ ವೈಶಿಷ್ಟ್ಯಗಳನ್ನು ನಾವು ಫೀಚರ್ ಅಂತ ಕರೆಯಲಾಗುತ್ತೆ. ಫೀಚರ್ ಅಂದ್ರೆ ಲಕ್ಷಣಗಳು ಅಂತಾನು ಹೇಳ್ಬೋದು. ಲಕ್ಷಣಗಳು, ವೈಶಿಷ್ಟ್ಯಗಳು ಅಂತ ಅರ್ಥ ಯಾವುದು? ಫೀಚರ್ಗೆ.
ಇಲ್ಲಿ ಇ ಎ ನ ತೆಗೆದು ಯು ಹಾಕಿದ್ರೆ ಫ್ಯೂಚರ್ ಆಗುತ್ತೆ. ಫ್ಯೂಚರ್ ಅಂದ್ರೆ ಭವಿಷ್ಯ. ಫ್ಯೂಚರ್ ಅಂದ್ರೆ ಭವಿಷ್ಯ. ಫೀಚರ್ ಅಂದ್ರೆ ವೈಶಿಷ್ಟ್ಯ, ಲಕ್ಷಣಗಳು ಅಂತ ಅರ್ಥ. ಫೀಲ್ ಅಂದ್ರೆ ಅನುಭವಿಸು. ಫೀಲ್ ದಿಸ್ ಎನ್ವೈರನ್ಮೆಂಟ್ ಅಂತ ಹೇಳ್ತಾರೆ. ಈ ಪರಿಸರವನ್ನು ಅನುಭವಿಸು, ಒಂಥರ ಫೀಲ್ ಮಾಡುವಂತ, ಅಂದ್ರೆ ಅದನ್ನು ಅನುಭವಿಸು ಅಂತ ಅರ್ಥ ಫೀಲ್ ಅಂದ್ರೆ. ಫೀ ಅಂದ್ರೆ ಶುಲ್ಕ. ಫೀ ಅಂದ್ರೆ ಶುಲ್ಕ. ಫೀಡ್ ಅಂದ್ರೆ ಆಹಾರ, ಉಣ್ಣಿಸುವುದು ಅಂತ ಅರ್ಥ. ಫೀಡ್ ಅಂದ್ರೆ ಆಹಾರ ಅಥವಾ ಉಣ್ಣಿಸುವುದು ಅಂತ ಅರ್ಥ. ಯಾರಿಗೆ ಒಂದು ಮಕ್ಕಳಿಗೆ ಆಗಲಿ ಯಾವುದೇ ನಾಯಿಗಾಗಲಿ ಆಹಾರವನ್ನು ನೀಡುವುದಕ್ಕೆ ಅವಾಗ ಫೀಡಿಂಗ್ ಅಂತ ಕರೀತಾರೆ. ಅಂದ್ರೆ ಆಹಾರವನ್ನು ತಿನ್ನಿಸುವುದು, ಉಣ್ಣಿಸುವುದು, ಕೊಡುವುದು ಅಂತ ಅರ್ಥ ಬರುತ್ತೆ. ಫೀಟ್ ಅಂದ್ರೆ ಅಡಿ. ಫೀಟ್ ಅಂದ್ರೆ ಅಡಿ. ಫೆಲ್ ಅಂದ್ರೆ ಬಿದ್ದಿತು ಅಥವಾ ಬಿದ್ದ ಅಂತ ಅರ್ಥ ಬರುತ್ತೆ. ಫೆಲ್ ಅಂದ್ರೆ ಮೇಲೆಯಿಂದ ಯಾವುದೇ ಒಂದು ವಸ್ತು ಕೆಳಗಡೆ ಬಿದ್ರೆ ಅದನ್ನ ನಾವು ಫೆಲ್, ಬಿದ್ದಿತು ಅಂತ ಕರೆಯಲಾಗುತ್ತೆ. ಫೆಲ್ ಅನ್ನೋದು ಪಾಸ್ಟ್ ಟೆನ್ಸ್ ಆಗಿದೆ. ಫಾಲ್ ನ ಪಾಸ್ಟ್ ಟೆನ್ಸ್. ಇದು ವಿ2, ವಿ1, ವಿ2, ವಿ3 ಅಂತ ಕೇಳ್ತಿರಲ್ಲ, ಇದು ಪಾಸ್ಟ್ ಟೆನ್ಸ್ ವಿ2 ಆಗಿದೆ. ಅದಕ್ಕಾಗಿ ಫಲ್ ಅಲ್ಲ, ಇದು ಫೆಲ್ ಅಂದ್ರೆ ಬಿದ್ದಿತು ಅಂತ ಅರ್ಥ. ಫೆಲ್ಲೋ ಅಂದ್ರೆ ಸಹವರ್ತಿ. ಫೆಲ್ಲೋ ಅಂದ್ರೆ ಸಹವರ್ತಿ. ಈಸ್ ಮೈ ಫೆಲೋ ಫ್ರೆಂಡ್ ಅಂದ್ರೆ ಇವನನ್ನ ಸಹವರ್ತಿ, ಸ್ನೇಹಿತ, ಇವನೊಬ್ಬ ನನ್ನ ಸಹ ಸ್ನೇಹಿತ ಅಂತ ಕರಿಬಹುದು. ದೇ ಆರ್ ಮೈ ಫೆಲೋ ಫ್ರೆಂಡ್ಸ್, ದೇ ಆರ್ ಮೈ ಫೆಲೋ ವರ್ಕರ್ಸ್ ಅಂತ ಕರಿತೀವಿ. ಅಂದ್ರೆ ಒಟ್ಟಿಗೆ ಕೆಲಸ ಮಾಡುವಂತಹ ಅವರಿಗೆ ನಾವು ಫೆಲೋಸ್ ಅಂತ ಕರೆಯಲಾಗುತ್ತೆ. ಫೆಲ್ಟ್ ಅಂದ್ರೆ ಭಾವಿಸಿದರು. ಫೆಲ್ಟ್ ಅಂದ್ರೆ ಭಾವಿಸಿದರು ಅಥವಾ ಅನುಭವಿಸಿದರು ಅಂತ ಅರ್ಥ. ಫೀಲ್ ಅಂತ ಇದೆಲ್ಲ ಅದರ ಪಾಸ್ಟ್ ಟೆನ್ಸೇ ಫೆಲ್ಟ್. ಫೀಲ್ ನ ಪಾಸ್ಟ್ ಟೆನ್ಸ್ ನ ಫೆಲ್ಟ್ ಅಂತ ಆಗುತ್ತೆ. ಫೀಲ್ ಅಂದ್ರೆ ಭಾವಿಸುವುದು, ಫೆಲ್ಟ್ ಅಂದ್ರೆ ಭಾವಿಸಿದರು, ಆ ಭಾವನೆಯನ್ನು ಮಾಡಲಾಗಿದೆ ಅಂತ ಅರ್ಥ. ಫಿಮೇಲ್ ಅಂದ್ರೆ ಹೆಣ್ಣು. ಫಿಮೇಲ್ ಅಂದ್ರೆ ಹೆಣ್ಣು. ಫ್ಯಾನ್ಸ್ ಅಂದ್ರೆ ಬೇಲಿ. ಫೆನ್ಸ್ ಅಂದ್ರೆ ಬೇಲಿ. ಫ್ಯೂ ಅಂದ್ರೆ ಕೆಲವು. ಫ್ಯೂ ಅಂದ್ರೆ ಕೆಲವು. ಫಿವರ್ ಅಂದ್ರೆ ಕಡಿಮೆ. ಫಿವರ್ ಅಂದ್ರೆ ಕಡಿಮೆ. ಫೀಲ್ಡ್ ಅಂದ್ರೆ ಕ್ಷೇತ್ರ. ಫೀಲ್ಡ್ ಅಂದ್ರೆ ಕ್ಷೇತ್ರ ಅಂತ ಅರ್ಥ. ಎಲ್ಲಿ ಕೆಲಸ ಮಾಡ್ತಾ ಇದೀಯ ಅಂತ ಹೇಳಿದ್ರೆ, ನಾನು ಫೀಲ್ಡ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅಂದ್ರೆ ಕೆಲವೊಂದ್ಸತಿ ಇದು ಹೊಲ ಅಥವಾ ಯಾವುದೇ ಒಂದು ಸ್ಥಳ, ಕ್ಷೇತ್ರದಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಅಂತ ಅರ್ಥ. ಜಾಗದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅಂತ ಅರ್ಥ ಬರುತ್ತೆ. ಫಿಕ್ಷನ್ ಅಂದ್ರೆ ಕಾಲ್ಪನಿಕ. ಫಿಕ್ಷನ್ ಅಂದ್ರೆ ಕಾಲ್ಪನಿಕ. ಕೆಲವೊಂದು ಬುಕ್ಸ್ ಗಳಿರುತ್ತವೆ, ಅವುಗಳನ್ನ ಫಿಕ್ಷನ್ ಬುಕ್ಸ್ ಅಂತ ಕರೆಯಲಾಗುತ್ತೆ. ಫಿಕ್ಷನ್ ಬುಕ್ಸ್ ಅಂದ್ರೆ ಅವುಗಳು ಕಾಲ್ಪನಿಕ ಪುಸ್ತಕಗಳು ಅಂತ ಅರ್ಥ. ಕಾಲ್ಪನಿಕ ಕಾದಂಬರಿಗಳನ್ನ ಫಿಕ್ಷನ್ ನಾವೆಲ್ಸ್ ಅಂತ ಕರೆಯಲಾಗುತ್ತೆ. ಅಂದ್ರೆ ಅವೆಲ್ಲ ಕಲ್ಪನೆ ಮಾಡಿಕೊಂಡು ಮಾಡಿರುವಂತದ್ದು, ಯಾವುದೇ ಸತ್ಯ ಫ್ಯಾಕ್ಟ್ ಇಂದ, ವಾಸ್ತವದಿಂದ ಕೂಡಿರುವಂತವು ಅಲ್ಲ. ಅವನ್ನ ನಾವು ಫಿಕ್ಷನ್ ಅಂತ ಕರೆಯಲಾಗುತ್ತೆ. ಫಿಕ್ಷನ್ ಅಂದ್ರೆ ಕಾಲ್ಪನಿಕ ಅಂತ ಅರ್ಥ. 15 ಅಂದ್ರೆ 15. 15 ಅಂದ್ರೆ 15. ಫಿಫ್ತ್ ಅಂದ್ರೆ ಐದನೇ. ಫಿಫ್ತ್ ಅಂದ್ರೆ ಐದನೇ. 50 ಅಂದ್ರೆ 50. 50 ಅಂದ್ರೆ 50. ಫಿಗ್ ಅಂದ್ರೆ ಅಂಜೂರ. ಫಿಗ್ ಅಂದ್ರೆ ಅಂಜೂರ. ಅಂಜೂರ ಅಂದ್ರೆ ಅದೊಂದು ಹಣ್ಣಿನ ಹೆಸರು. ಫಿಗ್ ಫ್ರೂಟ್ಸ್ ಅಂತ ಕರೀತಾರೆ. ಫಿಗ್ ಫ್ರೂಟ್ಸ್ ಅಂದ್ರೆ ಅದು ಅಂಜೂರದ ಹಣ್ಣು, ಅಂಜೂರ ಅಂತ ಕರೆಯೋದು, ಅಂಜೂರ ಹಣ್ಣು ಅಂತ ಹೇಳ್ತಾರೆ. ಫೈಟ್ ಅಂದ್ರೆ ಹೋರಾಟ. ಫೈಟ್ ಅಂದ್ರೆ ಹೋರಾಟ ಮಾಡೋದಕ್ಕೆ ಫೈಟ್ ಎಂದು ಕರೆಯಲಾಗುತ್ತೆ. ಫೈಟರ್ ಅಂದ್ರೆ ಹೋರಾಟಗಾರ. ಫೈಟರ್ ಅಂದ್ರೆ ಹೋರಾಟಗಾರರನ್ನು ನಾವು ಫೈಟರ್ಸ್ ಅಂತ ಕರಿತೀವಿ. ಅಂದ್ರೆ ಸ್ವಾತಂತ್ರ್ಯ ಹೋರಾಟಗಾರರನ್ನು ಇಂಗ್ಲಿಷ್ ನಲ್ಲಿ ಫ್ರೀಡಮ್ ಫೈಟರ್ಸ್ ಅಂತ ಕರೆಯಲಾಗುತ್ತೆ. ಅಂದ್ರೆ ಫೈಟರ್ಸ್ ಅಂದ್ರೆ ಹೋರಾಟ ಮಾಡುವವರಿಗೆ ಫೈಟರ್ಸ್ ಎಂದು ಕರೆಯಲಾಗುತ್ತೆ. ಫೈಟಿಂಗ್ ಅಂದ್ರೆ ಹೋರಾಟ ಮಾಡುತ್ತಿರುವುದನ್ನು ಫೈಟಿಂಗ್ ಅಂತ ಕರೆಯಲಾಗುತ್ತೆ. ಹೋರಾಟ ಮಾಡುತ್ತಾ ಇರುವುದಕ್ಕೆ ಫೈಟಿಂಗ್ ಎಂದು ಕರೆಯಲಾಗುತ್ತೆ. ಇದು ವಿ3 ING ಹಾಕಲಾಗಿದೆ, ಅಂದ್ರೆ ಆಗುತ್ತಾ ಇದೆ. ಅದಕ್ಕಾಗಿ ಫೈಟಿಂಗ್ ಅಂದ್ರೆ ಹೋರಾಟ ಮಾಡುತ್ತಾ ಇದ್ದಾರೆ, ಮಾಡುತ್ತಿರುವುದಕ್ಕೆ ಫೈಟಿಂಗ್ ಎಂದು ಕರೆಯಲಾಗುತ್ತೆ. ಫಿಗರ್ ಅಂದ್ರೆ ಆಕೃತಿ, ಆವೃತ್ತಿ ಅಥವಾ ಚಿತ್ರವನ್ನು ನಾವು ಫಿಗರ್ ಅಂತ ಕರೆಯಲಾಗುತ್ತೆ. ಫಿಗರ್ ಅಂದ್ರೆ ಆಕೃತಿ, ಆವೃತ್ತಿ. ಸಿ ದಿಸ್ ಫಿಗರ್ ಅಂತ ಹೇಳ್ತಾರೆ, ಅಂದ್ರೆ ಯಾವುದೇ ಒಂದು ಆಕೃತಿಯನ್ನು ನೋಡು ಅಂತ ಅರ್ಥ. ಫಿಲ್ಮ್ ಅಂದ್ರೆ ಚಲನಚಿತ್ರ. ಫಿಲ್ಮ್ ಅಂದ್ರೆ ಚಲನಚಿತ್ರ. ಫಿಲ್ ಅಂದ್ರೆ ಭರ್ತಿ. ಫಿಲ್ ಅಂದ್ರೆ ಭರ್ತಿ. ಯಾವುದೇ ಬಾಟಲಿ ಖಾಲಿ ಆಗಿತ್ತಂದ್ರೆ ಅದನ್ನ ಫಿಲ್ ಮಾಡು ಅಂತ ಹೇಳ್ತಾರೆ, ಅಂದ್ರೆ ಅದನ್ನ ತುಂಬು ಅಂತ ಅರ್ಥ. ತುಂಬು ಅಂದ್ರೆ ಫಿಲ್ ಮಾಡು, ಫಿಲ್ ಅಂತ ಅರ್ಥ. ಫೈನಲ್ ಅಂದ್ರೆ ಅಂತಿಮ.
ಫೈನಲ್ ಅಂದ್ರೆ ಅಂತಿಮ. ಫೈನಲಿ ಅಂದ್ರೆ ಅಂತಿಮವಾಗಿ. ಫೈನಲಿ ಅಂದ್ರೆ ಅಂತಿಮವಾಗಿ. ಫಿನಾನ್ಸ್ ಅಂದ್ರೆ ಹಣಕಾಸು. ಫಿನಾನ್ಸ್ ಅಂದ್ರೆ ಹಣಕಾಸು. ಇದನ್ನ ಜಾಸ್ತಿ ಜನ ಫೈನಾನ್ಸ್ ಅಂತಾನೂ ಪ್ರೊನೌನ್ಸ್ ಮಾಡುತ್ತಾರೆ, ಆದ್ರೆ ಆಕ್ಚುಲಿ ಫಿನಾನ್ಸ್ ಅಂತ ಮಾಡಬೇಕು. ಫಿನಾನ್ಸ್ ಅಥವಾ ಫೈನಾನ್ಸ್ ಅಂದ್ರೆ ಹಣಕಾಸು ಅಂತ ಅರ್ಥ. ಫಿನಾನ್ಷಿಯಲ್ ಅಂದ್ರೆ ಆರ್ಥಿಕ. ಫಿನಾನ್ಷಿಯಲ್ ಅಂದ್ರೆ ಆರ್ಥಿಕ. ಫೈಂಡ್ ಅಂದ್ರೆ ಕಂಡುಹಿಡಿ, ಹುಡುಕು ಅಂತ ಅರ್ಥ. ಫೈಂಡ್ ಅಂದ್ರೆ ಕಂಡುಕೊಳ್ಳಿ, ಹುಡುಕಿ ಅಂತ ಅರ್ಥ ಬರುತ್ತೆ. ಫೈಂಡ್ ಯುವರ್ ಪ್ಯಾನ್ ಅಂದ್ರೆ ನಿನ್ನ ಪೆನ್ ಹುಡುಕು. ಫೈಂಡ್ ಅವರ್ ಬುಕ್ ನಮ್ಮ ಪುಸ್ತಕವನ್ನು ಹುಡುಕು ಅಂತ ಅರ್ಥ. ಫೈಂಡಿಂಗ್ ಅಂದ್ರೆ ಕಂಡು ಹಿಡಿಯುವುದಕ್ಕೆ ನಾವು ಫೈಂಡಿಂಗ್ ಅಂತ ಕರೆಯಲಾಗುತ್ತೆ. ಫೈನ್ ಅಂದ್ರೆ ಚೆನ್ನಾಗಿ ಅಥವಾ ದಂಡ ಅಂತ ಅರ್ಥ. ಫೈನ್ ಅಂತ ಹೇಳಿದ್ರೆ ಪೊಲೀಸರು ಯಾವುದೇ ತಪ್ಪು ಮಾಡಿದ್ರೆ ಫೈನ್ ಹಾಕ್ತಾರೆ, ಅಂದ್ರೆ ದಂಡವನ್ನು ವಿಧಿಸ್ತಾರೆ, ಅದಕ್ಕ ಫೈನ್ ಅಂತ ಕರಿಬಹುದು. ಹಾಗೆ ಫೈನ್ ಅಂದ್ರೆ ಇನ್ನೊಂದು ಅರ್ಥ ಚೆನ್ನಾಗಿರುವುದು ಅಂತ. ಹೌ ಆರ್ ಯು, ಐ ಆಮ್ ಫೈನ್ ಅಂತ ಹೇಳ್ತಾರೆ, ಅಂದ್ರೆ ನಾನ್ ಚೆನ್ನಾಗಿದ್ದೇನೆ ಅಂತ ಅರ್ಥ ಫೈನ್ ಅಂತ ಬರುತ್ತೆ. ಫೈಂಗರ್ ಅಂದ್ರೆ ಬೆರಳು. ಫಿಂಗರ್ ಅಂದ್ರೆ ಬೆರಳು ಅಂತ ಅರ್ಥ. ಫಿಂಗರ್ ಅಂದ್ರೆ ಬೆರಳು. ಫಿನಿಶ್ ಅಂದ್ರೆ ಮುಗಿಸು. ಫಿನಿಶ್ ದಿಸ್ ವರ್ಕ್, ಈ ಕೆಲಸವನ್ನು ಮುಗಿಸು ಅಂತ ಅರ್ಥ. ಫೈರ್ ಅಂದ್ರೆ ಬೆಂಕಿ. ಫೈರ್ ಅಂದ್ರೆ ಬೆಂಕಿ. ಫರ್ಮ್ ಅಂದ್ರೆ ವ್ಯವಹಾರದ ಸಂಸ್ಥೆಯನ್ನು ನಾವು ಫರ್ಮ್ ಅಂತ ಕರೆಯಲಾಗುತ್ತೆ. ಫರ್ಮ್ ಅಂದ್ರೆ ವ್ಯವಹಾರ ಮಾಡುವಂತಹ ಯಾವುದೇ ಒಂದು ಸಂಸ್ಥೆಗೆ ಆ ಸಂಸ್ಥೆಯನ್ನು ನಾವು ಫರ್ಮ್ ಅಂತ ಕರೆಯಲಾಗುತ್ತೆ. ಫಸ್ಟ್ ಅಂದ್ರೆ ಪ್ರಥಮ. ಫಸ್ಟ್ ಅಂದ್ರೆ ಪ್ರಥಮ, ಮೊದಲನೆಯದು ಅಂತ ಅರ್ಥ. ಫಿಶ್ ಅಂದ್ರೆ ಮೀನು. ಮೀನು ಅಂದ್ರೆ ಇಂಗ್ಲಿಷ್ ನಲ್ಲಿ ಫಿಶ್ ಎಂದು ಕರೆಯಲಾಗುತ್ತೆ. ಫಿಶಿಂಗ್ ಅಂದ್ರೆ ಮೀನುಗಳನ್ನು ಹಿಡಿಯುವುದಕ್ಕೆ ನಾವು ಫಿಶಿಂಗ್ ಅಂತ ಕರೆಯಲಾಗುತ್ತೆ. ಮೀನುಗಾರಿಕೆ ಅಂತಾನು ಹೇಳಲಾಗುತ್ತೆ ಇದನ್ನ. ಮೀನುಗಾರಿಕೆ ಅಂದ್ರೆ ಮೀನನ್ನು ಹಿಡುವುದಕ್ಕೆ ಫಿಶಿಂಗ್ ಅಂತ ಕರೆಯಲಾಗುತ್ತೆ. ಫಿಟ್ ಅಂದ್ರೆ ಸರಿಪಡಿಸುವುದಕ್ಕೆ ಫಿಟ್ ಅಂತ ಕರೆಯಲಾಗುತ್ತೆ. ನೆಟ್ ಬೋಲ್ಟ್ ಲೂಸ್ ಆಗಿದ್ರೆ ಅದನ್ನ ಫಿಟ್ ಮಾಡು ಅಂತ ಹೇಳ್ತಾರೆ. ಫಿಟ್ ಅಂತ ಹೇಳಿದ್ರೆ ಅದನ್ನು ಮತ್ತೆ ಜೋಡಿಸು, ಸರಿ ಮಾಡು ಅಂತ ಅರ್ಥ. ಫೈವ್ ಅಂದ್ರೆ 5. ಫೈವ್ ಅಂದ್ರೆ 5. ಫಿಕ್ಸ್ ಅಂದ್ರೆ ಸರಿಪಡಿಸುವುದಕ್ಕೆ ಫಿಕ್ಸ್ ಎಂದು ಕರೆಯಲಾಗುತ್ತೆ. ಫ್ಲಾಗ್ ಅಂದ್ರೆ ಧ್ವಜ. ಫ್ಲಾಗ್ ಅಂದ್ರೆ ಧ್ವಜ, ಜಾಂಡ ಅಂತ ಕರೆಯಲಾಗುತ್ತೆ. ಫ್ಲೇಮ್ ಅಂದ್ರೆ ಜ್ವಾಲೆ. ಫ್ಲೇಮ್ ಅಂದ್ರೆ ಜ್ವಾಲೆ. ಫ್ಲಾಟ್ ಅಂದ್ರೆ ಚಪ್ಪಟೆ. ಫ್ಲಾಟ್ ಅಂದ್ರೆ ಚಪ್ಪಟೆ. ಯಾವುದೇ ಗೋಡೆ ಚಪ್ಪಟೆಯಾಗಿರುತ್ತೆ, ಅಂದ್ರೆ ತುಂಬಾ ಫ್ಲಾಟ್ ಸಮನಾಗಿರುತ್ತೆ, ಅದಕ್ಕಾಗಿ ಫ್ಲಾಟ್ ಎಂದು ಕರೆಯುತ್ತಾರೆ. ಫ್ಲಾಟ್ ಅಂದ್ರೆ ಚಪ್ಪಟೆಯಾಗಿರುವುದು, ಸಮನಾಗಿರುವುದು ಅಂತ ಅರ್ಥ. ಫ್ಲೇವರ್ ಅಂದ್ರೆ ಸುವಾಸನೆ. ಫ್ಲೇವರ್ ಅಂದ್ರೆ ಸುವಾಸನೆ. ಫ್ಲೀ ಅಂದ್ರೆ ಪಲಾಯನ. ಫ್ಲೀ ಅಂದ್ರೆ ಪಲಾಯನ. ಫ್ಲೇಶ್ ಅಂದ್ರೆ ಮಾಂಸ. ಫ್ಲಿಶ್ ಅಂದ್ರೆ ಮಾಂಸ. ಫ್ಲೈಟ್ ಅಂದ್ರೆ ವಿಮಾನ. ಫ್ಲೈಟ್ ಅಂದ್ರೆ ವಿಮಾನ. ಫ್ಲೋಟ್ ಅಂದ್ರೆ ತೇಲುತ್ತದೆ, ತೇಲುವುದಕ್ಕೆ ನಾವು ಫ್ಲೋಟ್ ಅಂತ ಕರೆಯುತ್ತೇವೆ. ಫ್ಲೋಟಿಂಗ್ ಅಂದ್ರೆ ತೇಲುತ್ತಾ ಇರುವುದಕ್ಕೆ ನಾವು ಫ್ಲೋಟ್ ಅಂತ ಕರೆಯುತ್ತೇವೆ. ಫ್ಲೋವರ್ ಅಂದ್ರೆ ಮಹಡಿ. ಫ್ಲೋರ್ ಅಂದ್ರೆ ಮಹಡಿ. ಮೊದಲ ಮಹಡಿ, ಎರಡನೇ ಮಹಡಿ ಅಂತ ಕರೆಯಲಾಗುತ್ತೆ ಕನ್ನಡದಲ್ಲಿ. ಇಂಗ್ಲಿಷ್ ನಲ್ಲಿ ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್, ಥರ್ಡ್ ಫ್ಲೋರ್ ಅಂತ. ಅದನ್ನ ಫ್ಲೋರ್ಗೆ ನಾವು ಮಹಡಿ ಎಂದು ಕರೆಯಲಾಗುತ್ತೆ. ಫ್ಲೋ ಅಂದ್ರೆ ಹರಿವು. ಫ್ಲೋ ಅಂದ್ರೆ ಹರಿವು ಅಂತ ಅರ್ಥ. ಫ್ಲವರ್ ಅಂದ್ರೆ ಹೂವು. ಫ್ಲವರ್ ಅಂದ್ರೆ ಹೂವು. ಫ್ಲೈ ಅಂದ್ರೆ ನೊಣ. ಫ್ಲೈಗೆ ನಾವು ನೊಣ ಅಂತ ಅರ್ಥ ಬರುತ್ತೆ. ಫ್ಲೈ ಅಂದ್ರೆ ಇನ್ನೊಂದು ಅರ್ಥ ಬರುತ್ತೆ, ಹಾರಾಡುವುದು ಅಂತ ಅರ್ಥ. ಫೋಕಸ್ ಅಂದ್ರೆ ಗಮನ. ಫೋಕಸ್ ಅಂದ್ರೆ ಕೇಂದ್ರೀಕರಿಸುವುದು, ನಿಮ್ಮ ಗಮನವನ್ನು ಅದನ್ನ ಕೇಂದ್ರೀಕರಿಸುವುದು ಅಂತನೂ ಅರ್ಥ. ಫೋಕಸ್ ಅಂದ್ರೆ ಗಮನ ಕೇಂದ್ರೀಕರಿಸುವುದು ಎಂದು ಅರ್ಥ. ಫಾಲ್ಕ್ ಅಂದ್ರೆ ಜಾನಪದ. ಫಾಲ್ಕ್ ಅಂದ್ರೆ ಜಾನಪದ. ಫಾಲ್ಕ್ ಸಾಂಗ್ಸ್, ಫಾಲ್ಕ್ ಸ್ಟೋರೀಸ್ ಅಂತ ಕೇಳಿರ್ತೀರ ನೀವು. ಹಾಗಂದ್ರೆ ಫಾಲ್ಕ್ ಸ್ಟೋರೀಸ್ ಅಂದ್ರೆ ಜಾನಪದ ಕಥೆಗಳು, ಫಾಲ್ಕ್ ಸಾಂಗ್ಸ್ ಅಂದ್ರೆ ಜಾನಪದ ಹಾಡುಗಳು ಅಂತ ಅರ್ಥ. ಫಾಲೋ ಅಂದ್ರೆ ಅನುಸರಿಸಿ. ಫಾಲೋ ಅಂದ್ರೆ ಅನುಸರಿಸಿ. ಫಾಲೋವಿಂಗ್ ಅಂದ್ರೆ ಕೆಳಗಿನ, ಕೆಳಗೆ ಇರುವುದಕ್ಕೆ ನಾವು ಫಾಲೋವಿಂಗ್ ಅಂತ ಕರೆಯುತ್ತೇವೆ. ಹಾಗೆ ಇದಕ್ಕೆ ಇನ್ನೊಂದು ಅರ್ಥ ಅನುಸರಿಸುತ್ತಾ ಇರುವುದು ಕೂಡ ಹೌದು. ಫಾಲೋವಿಂಗ್ ಅಂದ್ರೆ ಅನುಸರಿಸುತ್ತಾ ಇರುವುದು. ಫುಡ್ ಅಂದ್ರೆ ಆಹಾರ. ಫುಡ್ ಅಂದ್ರೆ ಆಹಾರ. ಫೂಟ್ ಅಂದ್ರೆ ಪಾದ. ಪಾದಗಳಿಗೆ ನಾವು
ಫೂಟ್ ಎಂದು ಕರೆಯುತ್ತೇವೆ. ಫಾರ್ ಎವರ್ ಅಂದ್ರೆ ಶಾಶ್ವತವಾಗಿ. ಫಾರ್ ಎವರ್ ಅಂದ್ರೆ ಶಾಶ್ವತವಾಗಿ. ಫರ್ಗೆಟ್ ಅಂದ್ರೆ ಮರೆತು ಬಿಡು. ಫರ್ಗೆಟ್ ಮೀ ಅಂದ್ರೆ ನನ್ನನ್ನು ಮರೆತು ಬಿಡು ಅಂತ ಅರ್ಥ. ನೀವು ಇದೇ ತರ ಸಣ್ಣ ಸಣ್ಣ ಸೆಂಟೆನ್ಸ್ ಮಾಡಬೇಕು, ನಿಮಗೆ ಬೇಗ ಈ ವರ್ಡ್ಸ್ ನೆನಪಿನಲ್ಲಿ ಇರುತ್ತೆ. ಫರ್ಗೆಟ್ ಮೀ ಅಂದ್ರೆ ನನ್ನನ್ನು ಮರೆತು ಬಿಡು ಅಂತ. ಫೋರ್ಸ್ ಅಂದ್ರೆ ಬಲ. ಫೋರ್ಸ್ ಅಂದ್ರೆ ಬಲ. ಈ ನೋಡಿ, ಕೇವಲ ವರ್ಡ್ಸ್ ಕಲಿಯೋದ್ರಿಂದ ನಿಮ್ಗೆ ಅರ್ಥ ಆಗದೇ ಇರಬಹುದು. ಡೋಂಟ್ ಫೋರ್ಸ್ ಮೀ ಟು ಡೂ ದಟ್ ಅಂತ ಒಂದು ವರ್ಡ್ ಸೆಂಟೆನ್ಸ್ ಮಾಡಿದೆ. ಈ ಸೆಂಟೆನ್ಸ್ ನ ಅರ್ಥ, ನನಗೆ ಆ ಕೆಲಸ ಮಾಡಲು ಫೋರ್ಸ್ ಮಾಡಬೇಡ ಅಂದ್ರೆ ಬಲವಾಗಿ ಹೇಳ್ಬೇಡ ಅಂತ ಅರ್ಥ. ಡೋಂಟ್ ಫೋರ್ಸ್ ಮೀ ಅಂದ್ರೆ ನನ್ನನ್ನ ಫೋರ್ಸ್ ಆಗಿ ಅಂದ್ರೆ ತುಂಬಾ ಬಲದಿಂದ ಆ ಕೆಲಸ ಮಾಡುವಂತ ನನ್ನ ಒತ್ತಾಯ ಮಾಡಬೇಡ ಅಂತ ಅರ್ಥ. ಫಾರಿನ್ ಅಂದ್ರೆ ವಿದೇಶ. ಫಾರಿನ್ ಅಂದ್ರೆ ವಿದೇಶ ಅಂತ ಅರ್ಥ. ವಿದೇಶಿ, ವಿದೇಶ ಅಂತ ಅರ್ಥ. ಫಾರೆಸ್ಟ್ ಅಂದ್ರೆ ಅರಣ್ಯ. ಫಾರೆಸ್ಟ್ ಅಂದ್ರೆ ಅರಣ್ಯ. ಫಾರ್ಚ್ಯೂನ್ ಅಂದ್ರೆ ಅದೃಷ್ಟ. ಫಾರ್ಚ್ಯೂನ್ ಅಂದ್ರೆ ಅದೃಷ್ಟ. ಫಾರ್ಮಲ್ ಅಂದ್ರೆ ಔಪಚಾರಿಕ. ಫಾರ್ಮಲ್ ಅಂದ್ರೆ ಔಪಚಾರಿಕ. ಔಪಚಾರಿಕ, ಅನೌಪಚಾರಿಕ ಅಂತ ನೀವು ಕೇಳಿರ್ಬೋದು. ಅದನ್ನು ಫಾರ್ಮಲ್, ಇಂಫಾರ್ಮಲ್ ಅಂತ ಕರೆಯಲಾಗುತ್ತೆ ಇಂಗ್ಲಿಷ್ ನಲ್ಲಿ. ಫಾರ್ಮಲ್ ಅಂದ್ರೆ ಔಪಚಾರಿಕ ಅಂತ ಅರ್ಥ. ಫಾರ್ಮೇಶನ್ ಅಂದ್ರೆ ರಚನೆ. ಫಾರ್ಮೇಶನ್ ಅಂದ್ರೆ ರಚನೆ. ಫಾರ್ಮರ್ ಅಂದ್ರೆ ಮಾಜಿ. ಫಾರ್ಮರ್ ಅಂದ್ರೆ ಮಾಜಿ. ಇಲ್ಲಿ ಫಾರ್ಮರ್ ಅಲ್ಲಿ ಓ ಸೆಕೆಂಡ್ ವರ್ಡ್ ಇದೆ. ಆ ಓ ನ ತೆಗೆದು ಎ ಹಾಕಿದ್ರೆ ಫಾರ್ಮರ್ ಆಗುತ್ತೆ. ಫಾರ್ಮರ್ ಅಂದ್ರೆ ರೈತ. ಓ ಹಾಕಿದ್ರೆ ಫಾರ್ಮರ್. ಫಾರ್ಮರ್ ಅಂದ್ರೆ ಮಾಜಿ. ಈ ಮಾಜಿ ಅರ್ಥ ಏನಂದ್ರೆ ಮಾಜಿ ಶಾಸಕರು, ಮಾಜಿ ಸಚಿವರು, ಮಾಜಿ MLA, ಮಾಜಿ MP, ಈ ತರ ಅರ್ಥ ಬರುತ್ತೆ. ಮಾಜಿ ಮುಖ್ಯಮಂತ್ರಿಗಳು. ಮಾಜಿ ಅಂತ ಹೇಳಿದ್ರೆ ಆಲ್ರೆಡಿ ಮುಗಿದಿರುವುದಕ್ಕೆ ಮಾಜಿ ಅಂತ ಕರೆಯುತ್ತೇವೆ. ಅಂದ್ರೆ ಯಾರಾದ್ರೂ ಒಬ್ಬ MLA ಆಗಿರುತ್ತಾರಲ್ಲ, ಆಗಿ ಈಗ ಆಗಿರಲ್ಲ ಅಂತವ್ರನ್ನ ನಾವು ಮಾಜಿ ಸಚಿವರಂತ ಕರಿತೀವಿ. ಮಾಜಿ CM, ಮಾಜಿ ಮುಖ್ಯಮಂತ್ರಿಗಳು. ಯಾರ ಹೆಸರು ಮುಂದೆ ನೀವು ಮಾಜಿ ಅಂತ ಆಡ್ ಮಾಡಿ ಅವರ ಬಗ್ಗೆ ಹೇಳಿದ್ರೆ, ಅಂದ್ರೆ ಮಾಜಿ ಸಚಿವರು ಅಂತ ಹೇಳಿದ್ರೆ ಒಂದು ಕಾಲದಲ್ಲಿ ಅವರು MLA MP ಆಗಿದ್ರು. ಅಂದ್ರೆ MLA MP ಅಂದ್ರೆ ಆ ಕ್ಷೇತ್ರದಲ್ಲಿ ಅವರು ಎಲೆಕ್ಷನ್ ಗೆದ್ದು ಸಚಿವರಾಗಿದ್ರು. ಅದಕ್ಕಾಗಿ ಈಗ ಆಗಿಲ್ಲ ಅವರು. ಅದಕ್ಕಾಗಿ ಆಗ ಮಾತ್ರ ಮಾಜಿ ಅಂತ ಬಳಸಲಾಗುತ್ತೆ. ಸಚಿವರಿಗೆ ಮಾಜಿ ಅಂತ ಬಳಸಕ್ಕಾಗಲ್ಲ. ಯಾರು ಸಚಿವರು ಆಗಿ ಹೋಗಿರ್ತಾರೋ, ಈಗ ಆಗಿರಲ್ವೋ, ಅವರಿಗೆ ಮಾತ್ರ ಮಾಜಿ ಎಂದು ಬಳಸಲಾಗುತ್ತೆ. ಫಾರ್ಮಲ್ ಅಂದ್ರೆ ಸೂತ್ರ. ಫಾರ್ಮುಲಾ ಅಂದ್ರೆ ಸೂತ್ರ. ಫಾರ್ಮುಲಾ ಅಂದ್ರೆ ಕನ್ನಡದಲ್ಲಿ ಸೂತ್ರ ಅಂತ ಅರ್ಥ. ಫಾರ್ವರ್ಡ್ ಅಂದ್ರೆ ಮುಂದೆ. ಫಾರ್ವರ್ಡ್ ಅಂದ್ರೆ ಮುಂದೆ. ಫೌಂಡ್ ಅಂದ್ರೆ ಕಂಡು. ಫೌಂಡ್ ಅಂದ್ರೆ ಕಂಡು ಹಿಡಿದಕ್ಕೆ ಫೌಂಡ್ ಅಂತ ಕರೆಯಲಾಗುತ್ತೆ. ಹಿ ಫೌಂಡ್ ಮೈ ಪೆನ್ ಅಂದ್ರೆ ಅವನು ನನ್ನ ಪೆನ್ ಕಂಡು ಹಿಡಿದ, ಅವನು ನನ್ನ ಪುಸ್ತಕ ಕಂಡು ಹಿಡಿದ ಅಂತ ಅರ್ಥ. ಫೌಂಡೇಶನ್ ಅಂದ್ರೆ ಅಡಿಪಾಯ. ಫೌಂಡೇಶನ್ ಅಂದ್ರೆ ಅಡಿಪಾಯ. ಫೌಂಡರ್ ಅಂದ್ರೆ ಸಂಸ್ಥಾಪಕ. ಫೌಂಡರ್ ಅಂದ್ರೆ ಸಂಸ್ಥಾಪಕ. ಸೆಂಟೆನ್ಸ್ ಮಾಡೋದಾದ್ರೆ, ಹೂ ಇಸ್ ದ ಫೌಂಡರ್ ಆಫ್ ದಿ ಇನ್ಫೋಸಿಸ್ ಅಂದ್ರೆ ಇನ್ಫೋಸಿಸ್ ಒಂದು ಕಂಪನಿಯ ಸಂಸ್ಥಾಪಕರು ಯಾರು? ಈ ತರ ನಾವು ಸೆಂಟೆನ್ಸ್ ಮಾಡಬಹುದು. ಫ್ರೀಡಮ್ ಅಂದ್ರೆ ಇದರ ಕನ್ನಡದಲ್ಲಿ ಅರ್ಥ ಏನ್ ಬರುತ್ತೆ ಎಂದು ಕಮೆಂಟ್ ಮಾಡಿ ತಿಳಿಸಿ. ಫ್ರೀಡಮ್, ಫ್ರೀಡಮ್ನ ಅರ್ಥ ಕಮೆಂಟ್ ಮಾಡಿ ತಿಳಿಸಿ. ಇಲ್ಲಿವರೆಗೂ ಈ ವಿಡಿಯೋವನ್ನು ನೋಡಿದ ಎಲ್ಲರಿಗೂ ಧನ್ಯವಾದಗಳು. ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಈ ತರ ವಿಡಿಯೋಸ್ಗಳಿಗಾಗಿ. ಥ್ಯಾಂಕ್ ಯು ಅಗೇನ್.